ನಮಸ್ತೆ ಕರ್ನಾಟಕ. ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ರಾಯರ ದಯದಿಂದ ಅಲ್ವಾ? ಹಾಗೆ ನನ್ನ ತಾಯಿ ಮಂಚಾಲಮ್ಮನನ್ನು, ಮಾರಿಕಾಂಬೆಯನ್ನು, ನಮ್ಮ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ನಿಮ್ಮೆಲ್ಲರನ್ನೂ ನನ್ನ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡ್ತಾಯಿದ್ದೀನಿ. ಇವತ್ತಿನ ದಿನದಲ್ಲಿ ರಾಯರನ್ನು ನಾವು ಎಷ್ಟು ಪ್ರೀತಿ ಮಾಡ್ತೀವಿ, ಎಷ್ಟರ ಮಟ್ಟಿಗೆ ನಾವು ಆಗಿಬಿಟ್ಟಿದ್ದೀವಿ ಅಂದರೆ, ಒಂಥರ ರಾಯರನ್ನು ನಿಂತು ನೋಡ್ತಾ ಇದ್ರೆ ನಮಗೇನೋ ಒಂಥರ ಖುಷಿ, ಏನೋ ಒಂಥರ ಉಲ್ಲಾಸ ಅಲ್ವಾ? ದುಃಖ ಬಂದರೂ ಅವ್ರ ಎದುರೇ ಇರ್ತೇವೆ, ಸುಖ ಬಂದರೂ ಫಸ್ಟ್ ಹೇಳೋದು ನಾವು ತಂದೆ ತಾಯಿಗೂ ಹೇಳ್ತೇವೆ ಬಿಡ್ತೇವೆ ಗೊತ್ತಿಲ್ಲ, ಮನೆ ಗಣ್ಣಿಗೆ ಹೇಳ್ತೇವೆ ಬಿಡ್ತೇವೆ ಗೊತ್ತಿಲ್ಲ. ಏನೇ ಆದರೂ ಸಹಿತ ರಾಯರಿದ್ರು ಮೊದಲು ಹೋಗಿ ಹೇಳಿ ಒಂದು ಥ್ಯಾಂಕ್ಸ್ ಹೇಳಿದ್ರೇ ಮನಸ್ಸಿಗೆ ಸಮಾಧಾನ. ಹೇಳಿಬಿಟ್ವಿ ರಾಯರಿಗೆ ಅಂತ ಅಲ್ವಾ? ಹಾಗೆ ರಾಯರನ್ನು ಸದಾ ರಾಯರನ್ನು ಬೇಡ್ತೀವಿ. ಏನು ಬೇಡ್ತೀವಿ ನಾವು? ನಗುವರ ಎದುರುಗಡೆ ನಮ್ಮ ತಲೆಯನ್ನು ತಗ್ಗಿಸ್ಬೇಡಪ್ಪ ತಂದೆ, ತಲೆ ಎತ್ತಿ ತಿರುಗುವ ಹಾಗೆ ಮಾಡು ತಂದೆ ಅಂತ. ಕೋಟ್ಯಾಧೀಶ್ವರ ಆಗಬೇಕು ಅಂತಲ್ಲ, ಆ ಒಂದು ಜನರ ಮಧ್ಯ ನಮ್ಮನ್ನು ಕೈ ಬೊಟ್ಟು ಮಾಡಿ ಅವರು ತೋರಿಸಿ ನಗುವ ಹಾಗೆ ಮಾಡಿಬಿಡಪ್ಪ ತಂದೆ ಅಂತ ನಾವು ಹಾಗೆ ಬಿಡ್ತೀವಲ್ವ. ಇಲ್ಲಿ ಹಾಗೆ ಒಂದು ಭಕ್ತರು 2 ಮಕ್ಕಳಿದ್ದಾರೆ, ತುಂಬ ಕಷ್ಟ ಜೀವನ. ಏನು ಮಾಡಬೇಕು ರಾಯರೇ, ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಒಂದು ದಂಧೆಯನ್ನು ಶುರು ಮಾಡ್ತಾರೆ ಅವರು. ಈಗಲೂ ಮಾಡ್ತಾನೇ ಇದ್ದಾರೆ. ಜೊತೆಗೆ ಏನು ಹೇಳಿದ್ದಾರೆ ಅಂದರೆ, ನಿಮ್ಮ ಯೂಟ್ಯೂಬಲ್ಲಿ ಒಮ್ಮೆ ಹೇಳಿ ಅಮ್ಮ, ನಾನು ರಾಯರ ಭಕ್ತಳು, ಜೊತೆಗೆ ರಾಯರ ಮಕ್ಕಳೆಲ್ಲರೂ ಇದನ್ನು ತಗೊಂಡಾಗ ಬಹುಶಃ ನನ್ನ ಆರ್ಥಿಕ ಪರಿಸ್ಥಿತಿಯು ಸುಧಾರಿಸ್ಬೋದಲ್ವೇನಮ್ಮ, ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ನನ್ನ ಸಬ್ಸ್ಕ್ರೈಬರು ಸಹಿತ ಅವರಿಗೆ ಇದ್ರ ಹೆಸರು ಹಾಕಿ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅವರು ಕೆಲವೊಂದು ವಿಷಯಗಳನ್ನು ಹೇಳ್ತಾರೆ ನನ್ನ ಹತ್ರ. ಏನು ಹೇಳ್ತಾರೆ ಅಂದರೆ, ಅಮ್ಮ ಏನಾಗಿದೆ ಅಂದರೆ ರಾಯರನ್ನು ನಂಬುದವರಿಗೆ ಯಾವತ್ತೂ ಕೈ ಬಿಡಲ್ಲ ಅಂದರು. ಹೇಗೆ ಅಂತ ಕೇಳಿದೆ ನಾನೇ ಉದಾಹರಣೆ ಅಮ್ಮ. ಎಷ್ಟೋ ಸಲ ನಾನು ಇನ್ನೇನು ಮತ್ತೊಬ್ಬರ ಕಡೆ ತಲೆ ತಗ್ಗಿಸುತ್ತೇನೋ, ಆ ಪರಿಸ್ಥಿತಿ ರಾಯರು ನನಗೆ ತಂದು ಬಿಡ್ತಾರೇನೋ, ತರಬೇಡಿ ರಾಯರೇ ಅಂದಾಗಲೂ ಸಹಿತ ನನ್ನ ರಾಯರು ನನ್ನನ್ನು ಅಷ್ಟು ಕಾಪಾಡಿದಾರಮ್ಮ. ಜೊತೆಗೆ ನಿಜ ಹೇಳಬೇಕು ಅಂದರೆ ನಾನು ಬೀದಿಗೆ ಬರಬೇಕು, ಖಂಡಿತವಾಗಿಯೂ ನಾನು ಬೀದಿಯಲ್ಲಿ ಬಂದು ನಿಲ್ಲಬೇಕು. ಆದರೆ ಆ ಒಂದು ಸಂದರ್ಭನ ನನ್ನ ರಾಯರು ನನಗೆ ತಂದು ಕೊಡಲೇ ಇಲ್ಲ. ಏನು ಗೊತ್ತಿಲ್ಲ, ಹಾಗಂತೇಳಿ ಕಷ್ಟ ಇಲ್ಲ ಅಂತ ಅಲ್ಲ, ಕಷ್ಟವೂ ಇದೆ. ಈ ಒಂದು ಉದ್ಯೋಗ ನಾನು ಮಾಡಬೇಕು ಅಂದರೆ, ಸಾರಿ ನಾನು ಅವಾಗ ದಂಧೆ ಅಂದೆ, ದಯವಿಟ್ಟು ಯಾರೂ ತಪ್ಪು ತಿಳ್ಕೊಬೇಡಿ. ಯಾಕಂದರೆ ನಮ್ಮ ಕಡೆಯಲ್ಲೆಲ್ಲ ಆಡು ಭಾಷೆ ಇದೆ, ಏನೋ ಒಂದು ದಂಧೆ ಮಾಡ್ತಾ ಇದ್ದಾರಂತೆ ಅಂತ. ಈ ವ್ಯಾಪಾರ ಮಾಡ್ತಾ ಇದ್ದಾರೆ, ಉದ್ಯೋಗ ಮಾಡ್ತಾ ಇದ್ದಾರೆ, ಇವೆಲ್ಲ ಈಗ ಕಲ್ತವ್ರ ಬಾಯಲ್ಲಿ ಬರೋದು. ಹಿಂದಿನವ್ರು ಹಂಗಲ್ಲ, ಏನು ಮಾಡ್ತೀಯಪ್ಪ, ಏನು ದಂಧೆ ಮಾಡ್ತೀಯಪ್ಪ ಅಂತ ಕೇಳ್ತಾರೆ. ಹಾಗಾಗಿ ನಾನು ಆ ಶಬ್ದವನ್ನು ಉಚ್ಚಾರಣೆ ಮಾಡಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ನನ್ನ ಲೆಕ್ಕದಲ್ಲಿ ಅದು ತಪ್ಪಲ್ಲ ಅಂತ ಅನಿಸ್ತು, ಅದಕ್ಕೆ ಮಾಡಿದೆ. ಆದರೂ ನಿಮ್ಮಲ್ಲಿ ಕ್ಷಮೆಯನ್ನು ಕೇಳಿದೆ. ಆ ಉದ್ಯೋಗವನ್ನು ಮಾಡುವಾಗಲೂ ಬಹುಶಃ ಹೆಣ್ಣುಮಗಳು ತುಂಬ ಕಷ್ಟವನ್ನು ಕಂಡಂಥವ್ರು. ಅವರು ನನಗೆ ಆಶ್ಚರ್ಯ ಆಗ್ಬಿಡ್ತು. ನಾನು ಇಂಥದ್ದನ್ನು ಮಾಡಿ ನಾನು ಈ ಉದ್ಯೋಗವನ್ನು ಮಾಡಿದೆ ಅಂದಾಗ ನಾನು ಹೇಳಿದೆ, ನಿಮಗೇನಾಗಿತ್ತು ರೀ, ಯಾಕ್ರಿ ಹಂಗೆ ಮಾಡಿದ್ರಿ ಅಂತ. ಇನ್ನೊಂದು ಕಡೆಯಲ್ಲಿ ರಾಯರು ಕೊಡ್ತಾರೆ ಬಿಡಮ್ಮ, ಹೇಗೋ ಕೊಡ್ತಾರೆ. ಹೌದು, ಒಂದು ಕಳ್ಕೊಳ್ಳೇಬೇಕು, ನಾನು ಒಂದನ್ನು ಮಾಡಬೇಕು ಅಂದರೆ ಅದನ್ನು ಕಳ್ಕೊಂಡಿದ್ದೀನಿ, ನಾನು ಏನೂ ಮಾಡೋಕ್ಕಾಗಲ್ಲ. ಆದರೆ ಆ ಕಳ್ಕೊಂಡಂಥ ವಸ್ತುವನ್ನು ನನ್ನ ರಾಯರು ಮತ್ತೆ ನನಗೆ ಆ ಉದ್ಯೋಗದಲ್ಲಿ ಒಳ್ಳೇದು ಮಾಡ್ಬೋದಲ್ವಾ ಅಂತ ಹೇಳಿ ಡಿಟೇಲ್ಸ್ ಆ ಉದ್ಯೋಗಕ್ಕೆ ನಾನು ಏನೇನು ಹಾಕ್ತೀನಿ, ಏನೇನು ಮಾಡ್ತೀನಿ ಅನ್ನೋದೆಲ್ಲ ಹೇಳ್ತಾರೆ. ಇವತ್ತಿಗೂ ನನ್ನ ರಾಯರಲ್ಲಿ ಒಂದೇ ಮಾತು ನಾನು ಆಡೋದು, ನನ್ನನ್ನು ಮತ್ತೊಬ್ಬರ ಎದುರುಗಡೆ, ನಗುವರ ಎದುರುಗಡೆ ತಲೆ ತಗ್ಗಿಸೋ ಹಾಗೆ ಮಾಡಬೇಡ ತಂದೆ. ನಾನು ಮಾಡಿದಂಥ ಈ ಉದ್ಯೋಗದಲ್ಲಿ ಒಳ್ಳೇದು ಕೊಡು. ನನ್ನ ಮಕ್ಕಳಿಗೆ ಮುಂದೆ ಏನಾಗಬೇಕು, ಯಾವ ವಿದ್ಯೆಯನ್ನು ಕಲಿಬೇಕು, ಏನಾಗಬೇಕು, ಅದು ನಿನ್ನ ಜವಾಬ್ದಾರಿ, ನೀನು ಮಾಡು, ಅಷ್ಟೇ ನಾನು ಹೇಳೋದು. ಅದಕ್ಕಿಂತ ಮುಂದೆ ನಾನು ಏನು ಹೇಳಲ್ಲ. ಲಾಸ್ ಆಗಿದೆ ಅಮ್ಮ, ತುಂಬ ಕಷ್ಟ ಆಗಿದೆ. ಇದರಲ್ಲಿ ನನಗೆ ಲಾಸು ಕಂಡಿದ್ದೀನಿ, ಆದರೂ ಲಾಭನೂ ಕಂಡಿದ್ದೀನಿ. ಒಂದು ಸಲ ಲಾಸ್ ಕಂಡ್ರೆ ಒಂದು ಸಲ ಲಾಭ ಕಂಡಿದ್ದೀನಿ. ಬಹುಶಃ ಆ ನಿಟ್ಟಿನಲ್ಲಿ ರಾಯರು ಇದನ್ನು ಕಲಿಸ್ತಾರೆ ನಮಗೆ. ಒಂದು ಉದ್ಯೋಗ ಮಾಡುವಾಗ, ಒಂದು ಜೀವನವನ್ನು ಮಾಡುವಾಗ, ಅದರಲ್ಲಿ ಕಷ್ಟ ಸುಖ ಹೇಗೋ ಒಂದು ವ್ಯಾಪಾರವನ್ನು ಮಾಡುವಾಗ ಲಾಭ ನಷ್ಟ ಇದ್ದೇ ಇರುತ್ತೆ ಅಂತ. ಅದಿದ್ದಾಗಲೇ ನಮಗೆ ಈ ನಷ್ಟ ಹೇಗಾಯಿತು, ಈ ನಷ್ಟನ ನಾವು ಹೇಗೆ ತುಂಬಬೇಕು ಅನ್ನೋ ಒಂದು ಜಾಣತನ ನಮ್ಮ ರಾಯರು ನಮಗೆ ತಲೆ ತುಂಬಿಸೋದಮ್ಮ. ಅಯ್ಯೋ ನಾನು ಮಾಡಿಬಿಟ್ಟೆ, ನಾನು ರಾಯರ ಹೆಸರಿಟ್ಟು ನಂಗೆ ಲಾಸ್ ಆಗೋಯ್ತು ಅಂತ ನಾವು ಯೋಚನೆ ಮಾಡೋಕ್ಕಿಂತ ಮುಂಚೆ ನಮಗೆ ಯಾಕೆ ಲಾಸ್ ಆಯಿತು, ನನಗೆ ಇದು
ಈ ರೀತಿ ಲಾಸ್ ಆಗಿದ್ದಕ್ಕೆ ಮುಂದಿನ ಸಲ ನಾನು ಏನು ಮಾಡ್ಕೋಬೋದು, ಈ ರೀತಿ ಎಲ್ಲ ನಾನು ಯೋಚನೆಯನ್ನು ಮಾಡಿ ಇವತ್ತು ರಾಯರ ಹೆಸರಿಟ್ಟು ಆ ಉದ್ಯೋಗವನ್ನು ಮಾಡ್ತಾ ಇದ್ದೀನಿ ಅಮ್ಮ ಅಂದರು. ನೋಡಿ ಅವರು ಎಷ್ಟು ಚೆನ್ನಾಗಿ ಹೇಳಿದ್ರಲ್ವ. ನಾನು ಬೀದಿಗೆ ಬರುವಂತಹ ಸಂದರ್ಭ ಇತ್ತು, ಆದರೂ ನನ್ನ ರಾಯರು ಬಿಡಲಿಲ್ಲ. ನನ್ನ ರಾಯರು ನನ್ನ ನಗುವವರ ಎದುರುಗಡೆ ನನ್ನನ್ನು ಮತ್ತೆ ನನ್ನ ಕೈಯನ್ನು ಹಿಡಿದು ಎತ್ತಿ ನಿಲ್ಲಿಸಿದಾರಮ್ಮ ಅಂತ ಹೇಳುವಾಗ ಬಹುಶಃ ಅವರ ಬಾಯಲ್ಲಿ ಮಾತಾಡುವಾಗ ಅದೇನೋ ಅಂತೇವಲ್ವ ನಾವು, ಭಾವನಾತ್ಮಕವಾಗಿ ಅಳುವ ಒಂದು ಇದಿತ್ತು ಅವರಿಗೆ. ಅಳ್ಳಿಲ್ಲ ಅವರು, ಆ ಮಾತಲ್ಲಿ ಗೊತ್ತಾಗ್ತಾ ಇತ್ತು. ಹಾಗೆ ಹೇಳಿದರು, ಈ ಕೆಲಸನೂ ಅಷ್ಟೇ ಅಮ್ಮ, ಇದನ್ನು ರಾಯರ ಮೇಲೆ ಬಿಟ್ಟುಬಿಟ್ಟಿದ್ದೀನಿ. ಜೊತೆಗೆ ಇನ್ನೊಂದು ಕೆಲಸವನ್ನು ಮಾಡ್ತಾರಂತೆ ಅವರು. ನೋಡಿ ಎಷ್ಟು ಒಳ್ಳೆಯ ಕೆಲಸ. ಆ ಒಂದು ಬಂದಂಥ ಲಾಭದಲ್ಲಿ ಇದಿಷ್ಟು ಅಂತ ಎತ್ತಿಡ್ತಾರೆ. ಅದು ರಾಯರ ಮಠಕ್ಕೆ ಕೊಡಲಿಕ್ಕೆ, ರಾಯರಿಗೆ ಅದು. ನಾನು ಎಲ್ರಿಗೂ ನಾವು ಉಪಯೋಗಿಸ್ತೀವಿ, ಇವತ್ತು ಲಾಭ ಬಂದದನ್ನು ನಾವು ಉಪಯೋಗಿಸ್ತೀವಿ ಅಂದಮೇಲೆ ರಾಯರಿಗೊಂದು ಪಾಲು ಕೊಡಬೇಕಲ್ವ, ನಾವು ಕೊಡಲೇಬೇಕು. ಯಾಕಂದರೆ ಅವ್ರು ನಮ್ಮ ಬೆನ್ನಿ ನಿಂತಿದ್ದಾರೆ. ನಷ್ಟ ಆದರೆ ಹೆದರಬೇಡ, ಮುಂದೆ ಲಾಭನ ನೋಡುವಂಥ ದಾರಿ ತೋರಿಸ್ತಾರೆ. ಹಾಗಿರುವಾಗ ಅವರಿಗೆ ಒಂದು 100ರಲ್ಲಿ 1 ರೂಪಾಯಿ ಎತ್ತಿಡೋಕ್ಕಾಗಲ್ವೇನಮ್ಮ? ಅವ್ರಿಗೆ ಕೊಡಲೇಬೇಕಮ್ಮ ನಾವು. ನಮ್ಮ ತಂದೆಯವರು ನಮ್ಮನ್ನು ಕೈ ಹಿಡಿದು ನಡೆಸಿದಂಥ ದೈವ ಅವರು ಅಂದಮೇಲೆ ಅವರ ಹೆಸರು ಹೇಳಿ ಪ್ರತಿಯೊಂದು ಅದು ಲಾಭ ಇರಲಿ ನಷ್ಟ ಇರಲಿ ನನಗೆ ಅದು ಗೊತ್ತಿಲ್ಲ. ನಾನು ಒಂದು ಇಂತಿಷ್ಟು ಹಣನ ನನ್ನ ರಾಯರಿಗೆ ತೆಗೆದು ಡಬ್ಬಿ ಮಾಡಿಟ್ಟುಬಿಟ್ಟಿದ್ದೀನಮ್ಮ ಅಂತ. ನೋಡಿ ಆ ಹೆಣ್ಣುಮಗಳ ಕಷ್ಟ. ಒಂದು ಹಿಂದೆ ಒಮ್ಮೆ ಕಷ್ಟ ಹೇಳ್ಕೊಂಡಿದ್ರು, ಯಾರಿಗೂ ಬರಬಾರದು ಅದು. ಆ ರೀತಿ ಕಷ್ಟ ಇತ್ತು ಅವ್ರಿಗೆ. ಅಷ್ಟು ಯಾರೂ ಇಲ್ಲ ಹೇಳ್ತಾರೆ. ಎಲ್ಲರೂ ದುಡ್ಡಿದ್ದವರು, ಅವರ ಅಣ್ಣ ತಮ್ಮ ಎಲ್ಲ ದುಡ್ಡಿದ್ದವರು. ಸಾಲವಾಗಿ ಕೇಳಿದ್ರು ಕೊಡಲಿಲ್ಲ ಅವರಿಗೆ. ಸಾಲವಾಗಿ ಕೊಡಪ್ಪ ನಾನು ತೀರಿಸ್ತೀನಪ್ಪ ಅಂದರೂ ಇಲ್ಲ. ಅಕ್ಕ ತಂಗಿಯರಂತೂ ದೂರನೇ ಉಳಿದುಬಿಟ್ರು. ಅಂದರೆ ಅಕ್ಕನಿಗೆ ಲಾಸ್ ಆಗಿದೆ, ಅಕ್ಕ ಕಷ್ಟದಲ್ಲಿದ್ದಾಳೆ, ಅವಳೇನೋ ಮಾಡ್ತೆ ಅನ್ನುವಾಗ ದುಡ್ಡು ಕೇಳಿಬಿಟ್ರೆ ಏನು ಮಾಡಲಿ? ರಕ್ತ ಸಂಬಂಧಕ್ಕೆ ಬೆಲೆನೇ ಇಲ್ದಿದ್ದಂಗೆ ಆಗಿಬಿಟ್ಟಿದೆ ಈಗ. ರಕ್ತ ಸಂಬಂಧಿಗಳು ಬೇರೆಯವರಲ್ಲ, ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಕ್ಕಳು. ಅದು ಯಾರೂ ಸಹಾಯವನ್ನು ಮಾಡದೇ ಇರುವಾಗ ಅವರು ಕೈಗೆತ್ಕೊಂಡಿರುವಂಥ ಒಂದಿದು, ಅದು ರಾಯರ ಮೇಲೆ ಭಾರ ಹಾಕಿದರು. ನೋಡಪ್ಪ, ಯಾರೂ ನನಗೆ ಸಹಾಯ ಮಾಡ್ತಾ ಇಲ್ಲ, ನನಗೆ ನಿನ್ನನ್ನು ನಂಬಿದ್ದೀನಿ ಅಂದ್ಬಿಟ್ಟು ದುಡ್ಡನ್ನು ಮೇಲಿಂದ ಉದುರಿಸು ಅಂತ ಹೇಳೋಕ್ಕೂ ಆಗಲ್ಲ, ಅದು ಉದುರೋದು ಇಲ್ಲ. ಹಾಗಂತೇಳಿ ನನ್ನ ಹತ್ರ ಈ ವಸ್ತು ಇದೆಯಲ್ಲ, ಈ ವಸ್ತುವಿನಿಂದ ಹೀಗೆ ಮಾಡ್ತೀನಪ್ಪ ಅಂತ ಹೇಳಿ ಅವರು ಕೆಲಸವನ್ನು ಶುರು ಮಾಡಿದ್ದಾರೆ. ಆ ರಾಯರ ಮೇಲೆ ನಂಬಿಕೆ ಇಟ್ಟು ಕೆಲಸವನ್ನು ಶುರು ಮಾಡಿದ್ದಾರೆ. ಹಾಗೆ ಹೆಣ್ಣುಮಗಳಿಗೆ ಒಳ್ಳೆಯದಾಗಲೇಬೇಕಲ್ವಾ? ಯಾಕಂದರೆ ಆ ಒಂದು ಇದ್ರ ಮೇಲೆ ರಾಯರ ಹೆಸರನ್ನು ಸಹಿತ ಇಟ್ಟಿದ್ದಾರೆ. ಅವರ ಧ್ವನಿ ಮೂಲಕ ನಾನು ನಿಮ್ಮ ಮುಂದೆ ಬರ್ತೀನಿ. ಯಾಕಂದರೆ ಅವರು ಮಾಡ್ತಾ ಇರುವಂತಹ ತಯಾರಿಸ್ತಾ ಇರುವಂಥ ವಸ್ತುಗಳನ್ನು ನಾನು ಬಾಯಲ್ಲಿ ಹೇಳಿದರೆ ಅಷ್ಟು ಇದಾಗಲಿಕ್ಕಿಲ್ಲ. ಹಾಗಾಗಿ ನಾನು ಅವರಿಗೆ ಒಂದು ಭರವಸೆಯನ್ನು ಸಹಿತ ಕೊಟ್ಟಿದ್ದೀನಿ. ನೋಡಿ ಅಮ್ಮ, ಇನ್ನೊಂದು 3-4 ದಿವಸದ ಮೇಲೆ ನೀವು ಆಡಿದ ಮಾತನ್ನು ಧ್ವನಿ ಲೆಕ್ಕದಲ್ಲಿ ನಾನು ಅದನ್ನು ವಿಡಿಯೋಕ್ಕೆ ಹಾಕ್ತೀನಿ. ಆಗ ಖಂಡಿತವಾಗಿಯೂ ಎಲ್ಲರೂ ಕೇಳಿಸ್ಕೊತಾರೆ. ನಾನು ಆಡೋಕ್ಕಿಂತ ನೀವು ಆಡಿದರೆ ಅದರಲ್ಲಿ ಎಷ್ಟು ನಾನು ಆಡುವ ಬರದಲ್ಲಿ ಎಷ್ಟು ಸತ್ಯಾಂಶ ಇರುತ್ತೆ ಅದು ನಾವು ಲೆಕ್ಕ ಹಾಕೋಕ್ಕಾಗಲ್ಲ. ಆದರೆ ಅದನ್ನು ಮಾಡ್ತಾ ಇರುವಂಥ ನಿಮಗೆ ಗೊತ್ತಿರುತ್ತೆ ಅದರಲ್ಲಿ ಎಷ್ಟು ಕರೆಕ್ಟಾಗಿದೆ ಅನ್ನೋದನ್ನು. ಹಾಗಾಗಿ ನೀವೇ ಅದನ್ನು ಎಲ್ರಿಗೂ ಪರಿಚಯ ಮಾಡಿಕೊಟ್ರಾಯಿತು ಅಂತಲೂ ಸಹಿತ ನಾನು ಹೇಳಿದ್ದೆ ಅವರಿಗೆ. ಹಾಗಾಗಿ ನೀವು ಎಲ್ಲರೂ ಅವರಿಗೆ ಹಾರೈಸೋಣ. ಬಹುಶಃ ಸಾಧ್ಯ ಆದರೆ ಆ ವಸ್ತುವನ್ನು ಖರೀದಿ ಮಾಡುವಂಥ ಕೆಲಸವನ್ನು ನಾವು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.